ಹಲೋ ಎವ್ರಿವನ್, ವೆಲ್ಕಮ್ ಟು ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ. ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ನೀವು ಇನ್ವೆಸ್ಟಿಂಗರು ಮಾಡಿ, ಟ್ರೇಡಿಂಗರು ಮಾಡಿ, ಇಂಟ್ರಾಡೇನಾರು ಮಾಡಿ, ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ಚಾರ್ಟ್ ರೀಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು, ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದನ್ನೆಲ್ಲ ನಾವು ಎಲ್ಲಿ ಮಾಡಬೇಕು ಅಂದರೆ ಇದನ್ನೆಲ್ಲ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಟ್ರೇಡಿಂಗ್ ವ್ಯೂ. ಸೊ ಎಷ್ಟೋ ಜನಕ್ಕೆ ಈ ಟ್ರೇಡಿಂಗ್ ವ್ಯೂನ ಹೆಂಗೆ ಯೂಸ್ ಮಾಡೋದು, ಇಲ್ಲಿ ಸ್ಟಾಕ್ಸ್ನ ಹೆಂಗೆ ಸೆಲೆಕ್ಟ್ ಮಾಡೋದು ಅನ್ನೋದು ತುಂಬಾ ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಟ್ರೇಡಿಂಗ್ ವ್ಯೂ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಸೊ ಹಾಗಾದರೆ ತಡ ಯಾಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಸಿಸ್ಟಮ್ ಆರ್ ಲ್ಯಾಪ್ಟಾಪಲ್ಲಿ ಗೂಗಲಿಗೆ ಬಂದು ಜಸ್ಟ್ ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿ. ಸೊ ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿ ನೀವು ಸರ್ಚ್ ಅಂತ ಕೊಟ್ಟರೆ ಟ್ರೇಡಿಂಗ್ ವ್ಯೂ ಬರುತ್ತೆ. ಸೊ ಟ್ರೇಡಿಂಗ್ ವ್ಯೂನ ಓಪನ್ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ಪು ಲಾಗಿನ್ ಆಗಬೇಕು ಟ್ರೇಡಿಂಗ್ ವ್ಯೂಗೆ, ನಿಮ್ಮ ಜಿಮೇಲ್ ಯೂಸ್ ಮಾಡ್ಕೊಂಡು. ಸೊ ಇಲ್ಲಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ ಸೈನ್ ಇನ್ ಅಂತ ತೋರಿಸುತ್ತೆ. ಸೈನ್ ಇನ್ ತೋರಿಸಿದ್ಮೇಲೆ ಸೈನ್ ಇನ್ ವಿತ್ ಗೂಗಲ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಮೇಲ್ ತೋರಿಸುತ್ತೆ. ನಿಮ್ಮ ಜಿಮೇಲ್ ಯೂಸ್ ಮಾಡಿಕೊಂಡು ನೀವು ಟ್ರೇಡಿಂಗ್ ವ್ಯೂಗೆ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದಮೇಲೆ ಇಲ್ಲಿ ಪ್ರೀಮಿಯಮ್ ಇರುತ್ತೆ. ಸೊ ಇನಿಷಿಯಲಿ ಬೇಸಿಕ್ಕಾಗಿ ಯಾರು ಯೂಸ್ ಮಾಡ್ತೀರೋ ಇನಿಷಿಯಲ್ ಡೇಸಲ್ಲಿ ಪ್ರೀಮಿಯಮ್ ಏನು ಅವಶ್ಯಕತೆ ಇರೋಲ್ಲ. ಫ್ರೀ ವರ್ಷನಲ್ಲಿ ಎಷ್ಟಿದೆಯೋ ಅಷ್ಟೇ ಸಾಕು. ಇಲ್ಲಿ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಈ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೂಪರ್ ಚಾರ್ಟ್ಸ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ಪ್ರಾಡಕ್ಟ್ಸ್ ಕ್ಲಿಕ್ ಮಾಡಿ ಸೂಪರ್ ಚಾರ್ಟ್ಸ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಚಾರ್ಟ್ ಬರುತ್ತೆ. ಸೊ ನನಗಿಲ್ಲಿ ಯಾವ ಚಾರ್ಟ್ ಬಂದಿದೆ? ಸೊ ನನಗಿಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಬಂದಿದೆ. ಸೊ ನಿಮಗೆ ಏನು ಬೇಕಾದ್ರೂ ಬರ್ಬೋದು, ಯಾವ ಚಾರ್ಟಾದ್ರೂ ಬರ್ಬೋದು. ಬಟ್ ನೀವು ಯಾವ ಚಾರ್ಟ್ ಇದೆ ಅಂತ ತಲೆ ಕೆಡಿಸ್ಕೊಂಬಿಡಿ. ನೀವು ಯಾವ ಚಾರ್ಟು ಇಲ್ಲ ನೀವು ಯಾವುದೋ ಪರ್ಟಿಕ್ಯುಲರ್ ಸ್ಟಾಕ್ ನೋಡ್ಬೇಕಂತ ಇದ್ದೀರ್ವಾ. ಸೊ ನೀವೇನು ಮಾಡಬೇಕು, ನೆಕ್ಸ್ಟು ಸರ್ಚ್ ಮಾಡಬೇಕಷ್ಟೇ. ಎಲ್ಲಿ ಸರ್ಚ್ ಮಾಡೋದು? ಇಲ್ಲಿ ಸರ್ಚ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮಗೆ ಯಾವ ಕಂಪ್ನಿ ಬೇಕು ಆ ಕಂಪ್ನಿನ ಸರ್ಚ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಲಯನ್ಸ್ ಅಂತ ಸರ್ಚ್ ಮಾಡ್ತೀನಿ. ಸೊ ರಿಲಯನ್ಸ್ ಅಂತ ಸರ್ಚ್ ಮಾಡಿ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದೆಲ್ಲ NSC. ಸೊ NSC ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ರಿಲಯನ್ಸ್ ಸ್ಟಾಕು. ಸೊ ಈಗ ಏನಾಯ್ತು, ನನಗೆ ರಿಲಯನ್ಸ್ ಅನ್ನೋ ಒಂದು ಸ್ಟಾಕು ಬಂತು. ಸೊ ಈ ರಿಲಯನ್ಸ್ ಸ್ಟಾಕನ್ನು ಇವಾಗ ನಾವು ಅನಾಲಿಸಿಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿರೋದೆಲ್ಲ ಇದನ್ನು ಏನಂತ ಕರಿತೀವಿ? ಕ್ಯಾಂಡಲ್ಸ್ ಅಂತ ಕರಿತೀವಿ. ಇದು ಗ್ರೀನು ರೆಡ್ಡು ಕಾಣಿಸ್ತೀಯಲ್ಲ ನಿಮಗೆ, ಇದನ್ನು ಕ್ಯಾಂಡಲ್ಸ್ ಅಂತ ಕರಿತೀವಿ. ರೆಡ್ ಕ್ಯಾಂಡಲ್ ಆ್ಯಂಡ್ ಗ್ರೀನ್ ಕ್ಯಾಂಡಲ್. ಮಾರ್ಕೆಟಲ್ಲಿ ಎರಡೇ ಕಲರ್ ಕ್ಯಾಂಡಲ್ ಇರೋದು. ಸೊ ಪ್ರೈಸ್ ಏನಾರ ಮೇಲೋಗಿರೋ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ಪ್ರೈಸ್ ಏನಾರು ಕೆಳಗಿದ್ರೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇದು ಬೇಸಿಕ್ ಥಿಂಗ್. ಈಗ ಇನ್ನೊಂದು ಏನು ಮೇಜರ್ ಆಗಿ ಅಂತಂದರೆ, ನೀವು ಇಲ್ಲಿದೆಯಲ್ಲ ಇದನ್ನೆಲ್ಲ ಟೂಲ್ಸ್ ಬಾರ್ ಅಂತ ಕರಿತೀವಿ ಇದನ್ನೆಲ್ಲ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಟೂಲ್ಸ್ ಬಾರ್ ಅಂತ ಕರಿತೀವಿ. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನನ್ನ ಕೈಲಾದಷ್ಟು ಈ ವಿಡಿಯೋದಲ್ಲಿ ಎಷ್ಟು ತಿಳಿಸ್ಬೋದೋ ಅಷ್ಟು ತಿಳಿಸ್ತೀನಿ. ಮೇಜರಾಗಿ ನೀವು ರಿಲಯನ್ಸ್ ಅಂತ ನೋಡಿದ್ಮೇಲೆ ನೀವು ಯಾವ ರಿಲಯನ್ಸ್ ಆಗಿರ್ಬೋದು, TCS ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ನೀವು ಏನು ಬೇಕಾದ್ರೂ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕಂಪ್ನಿ ನೇಮ್ ಬರುತ್ತೆ ಇಲ್ಲಿ. ಸೊ ಅದ್ರ ನೆಕ್ಸ್ಟ್ ಇಲ್ಲೊಂದು ಆರೋ ಮಾರ್ಕ್ ಇರುತ್ತೆ, ಡೌನ್ ಆರೋ ಮಾರ್ಕ್. ಸೊ ಆ ಡೌನ್ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಟೈಮ್ ಫ್ರೇಮ್ ಕಾಣಿಸುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಟೈಮ್ ಫ್ರೇಮ್ ಕಾಣಿಸುತ್ತೆ. ಸೊ ನೋಡಿ ನಾನು ಕ್ಲಿಕ್ ಮಾಡಿದೆ, ಟೈಮ್ ಫ್ರೇಮ್ ಬಂತು. ಇದರಲ್ಲಿ ನಾನು ಕೆಲವೊಂದು ಟೈಮ್ ಫ್ರೇಮು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾವ್ದು 5 ಮಿನಿಟ್ಸ್ ಸ್ಟಾರ್ ಹಾಕೊಂಡಿದ್ದೀನಿ, 15 ಹಾಕೊಂಡಿದ್ದೀನಿ, 1 ಡೇ ಹಾಕೊಂಡಿದ್ದೀನಿ, 1 ವೀಕ್ ಹಾಕೊಂಡಿದ್ದೀನಿ, 1 ಮಂತ್ ಹಾಕೊಂಡಿದ್ದೀನಿ. ಸೊ ನೀವು 5-15 ಬೇಡ ಅಂದರೆ ಬರೀ 1 ಡೇ 1 ವೀಕ್ 1 ಮಂತ್ ಹಾಕೊಬೋದು. ಇಲ್ಲ ಇದರಲ್ಲಿ 6 ಮಂತ್ಸು ಇಲ್ಲ 3 ಮಿನಿಟ್ಸು 2 ಮಿನಿಟ್ಸು ಯಾವ್ದಾರ ಅವಶ್ಯಕತೆ ಇದೆ ಅಂದರೆ ಅದನ್ನು ಕೂಡ ಸ್ಟಾರ್ ಮಾರ್ಕ್ ಹಾಕೊಬೋದು. ಈ ಥರ ನನಗೆ ಇಷ್ಟೇ ಅವಶ್ಯಕತೆ ಇರೋದು, ನಾನು ಇಷ್ಟೇ ಹಾಕೊಂಡಿದ್ದೀನಿ. ಸೊ ನಾನು ಹಾಕೊಂಡಿದ ತಕ್ಷಣ ಅದೆಲ್ಲ ಇಲ್ಲೇ ತೋರಿಸುತ್ತೆ. ಏನಕ್ಕೆ ಇಲ್ಲಿ ಹಾಕೊಬೇಕು ಇದನ್ನೆಲ್ಲ ಅಂದರೆ, ಇದು ಚಾರ್ಟ್, ಇದಕ್ಕೆ ಚಾರ್ಟ್ ಅಂತ ಕರಿತೀವಿ, ಕ್ಯಾಂಡಲ್ಸ್ ಅಂತ ಕರಿತೀವಿ. ಈಗ ಯಾವುದಾದ್ರೆ ಟೈಮ್ ಫ್ರೇಮು DL. ಡಿ ಅಂದರೆ ಇದನ್ನೆಲ್ಲ ಕ್ಯಾಂಡಲ್ಸ್ ಅಂತ ಕರಿತೀವಲ್ಲ. 1 ಕ್ಯಾಂಡಲ್ ಈಕ್ವಲ್ಸ್ 1 ಡೇ. ಅಂದರೆ ಇದೊಂದು ಕ್ಯಾಂಡ್ಲು ಫ್ರೈಡೇದು, ಇದೊಂದು ಕ್ಯಾಂಡ್ಲು ಥರ್ಸ್ಡೇದು, ಇದೊಂದು ಕ್ಯಾಂಡ್ಲು ವೆಡ್ನೆಸ್ಡೇದು. ಒಂದೊಂದು ಕ್ಯಾಂಡ್ಲು ಒಂದೊಂದು ದಿನದ್ದು ಕಥೆ ಹೇಳುತ್ತೆ. ಮೇಲೋಯ್ತಾ ಕೆಳಗೆ ಬಂತ, ಅವತ್ತಿನ ಎಲ್ಲಿ ಮೇಲೋಯ್ತು ಎಲ್ಲಿ ಕೆಳಗೆ ಬಂತು ಅಂತ. ಅದೇ ನಾನು W ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಕ್ಯಾಂಡ್ಲು ಒಂದು ವಾರದ ಕಥೆ ಹೇಳುತ್ತೆ. ಈ ವಾರ ಏನಾಯಿತು, ಲಾಸ್ಟ್ ವೀಕ್ ಏನಾಯಿತು. ಸೊ ಈಗ ಲಾಸ್ಟ್ ಕ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಂಡೇ 14 ಜುಲೈ 25 ಅಂತ ಕಾಣಿಸ್ತಿದೆ ಬಾಟಮಲ್ಲಿ ನಿಮಗೆ. ಸೊ ಇದು ಲಾಸ್ಟ್ ವೀಕ್ದು ಕತೆ ಹೇಳ್ತಾ ಇದೆ. ಲಾಸ್ಟ್ ವೀಕು ರಿಲಯನ್ಸ್ ಬಿದ್ದಿದೆ ಅಂತ ಹೇಳ್ತಾ ಇದೆ. ಅದು ಲಾಸ್ಟ್ ವೀಕ್ ಕತೆ ಹೇಳ್ತಿದೆ. ಅದು ಲಾಸ್ಟ್ 1 ವೀಕ್ ಕತೆ ಹೇಳುತ್ತೆ. ಈಗ ನಾನು ಮೇಲೆ ಕ್ಲಿಕ್ ಮಾಡಿದ್ರೆ 1 ಕ್ಯಾಂಡಲ್ ಈಕ್ವಲ್ಸ್ 1 ಮಂತ್. ಈಗ ಒಂದೊಂದು ಕ್ಯಾಂಡ್ಲು ಒಂದೊಂದು ತಿಂಗಳು ಕತೆ ಹೇಳುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಜುಲೈ ತಿಂಗಳು ಕತೆ ಹೇಳ್ತಾ ಇದೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಜುಲೈ ತಿಂಗಳು ಕತೆ ಹೇಳ್ತಿದೆ. ಅದ್ರ ಹಿಂದ್ಗಡೆ ಮೇಲೆ ಕ್ಲಿಕ್ ಮಾಡಿದ್ರೆ ಜೂನ್ ಕತೆ, ಅದ್ರ ಹಿಂದ್ಗಡೆ ಮೇಲೆ ಕ್ಲಿಕ್ ಮಾಡಿದ್ರೆ ಮೇ ಕತೆ, ಅದ್ರ ಹಿಂದ್ಗಡೆ ಮೇಲೆ ಕ್ಲಿಕ್ ಮಾಡಿದ್ರೆ ಏಪ್ರಿಲ್ ಕತೆ. ಈ ಥರ ಒಂದೊಂದು ಕ್ಯಾಂಡ್ಲು ಒಂದೊಂದು ತಿಂಗಳು ಕತೆ ಏನಾಯಿತು ಅಂತ ಹೇಳ್ತಾ ಇದೆ. ಸೊ ಅದೇ ರೀತಿ 5 ಮಿನಿಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಕ್ಯಾಂಡ್ಲು 5 ನಿಮಿಷಕ್ಕೆ ಏನಾಗ್ತಿದೆ ಅಂತ ಹೇಳುತ್ತೆ. ಅದೇ ರೀತಿ 15 ಮಿನಿಟ್ಸ್ ಕ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಂದು ಕ್ಯಾಂಡ್ಲು 15 ಮಿನಿಟ್ಸಲ್ಲಿ ಏನು ಮಾಡ್ತೀವಿ ಅಂತ ಕ್ಲಿಕ್ ಮಾಡುತ್ತೆ. ಸೊ ನಾವು 5 ಮತ್ತು 15 ಮಿನಿಟ್ಸ್ನ ಇಂಟ್ರಾಡೇಲಿ ಯೂಸ್ ಮಾಡ್ತೀವಿ. ಡೇ ಮತ್ತು ವೀಕ್ಲಿನ ಪೊಸಿಷನಲ್ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗಿಗೆ ಯೂಸ್ ಮಾಡ್ತೀವಿ ಮೇಜರಾಗಿ.
ಮಂತ್ಲಿನ ಲಾಂಗ್ ಟರ್ಮಿಗೆ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ಟೈಮ್ ಫ್ರೇಮನ್ನ ಇಲ್ಲೇ ಇರೋದ್ರಿಂದ ನಮಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಆ್ಯಂಡ್ ಇವೆಲ್ಲ ಏನಿದು ಟೂಲ್ಸ್ ಬಾರ್ ಅಂತ ಕರಿತೀವಿ. ಸೊ ಅದಾದಮೇಲೆ ನಿಮಗೆ ಮೇಜರಾಗಿ ನೀವು ಯಾವುದೇ ಒಂದು ಕ್ಯಾಂಡ್ಲ್ ಮೇಲೆ ಮೌಸ್ನ ಕ್ರಸರ್ ಮಾಡಿಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೌಸ್ ಇಟ್ಟೆ ಅಂದರೆ ನನಗೆ ಇಲ್ಲಿ ಮೇಲ್ಗಡೆ OHLC ಅಂತ ಕಾಣಿಸ್ತಿದೆ ನಿಮಗೆಲ್ಲರಿಗೂ. ಈ OHLC ಅಂದರೆ ಏನು ಅಂದರೆ, O ಅಂದರೆ ಓಪನ್ ಪ್ರೈಸ್, H ಅಂದರೆ ಹೈ ಪ್ರೈಸ್, L ಅಂದರೆ ಲೋ ಪ್ರೈಸ್, C ಅಂದರೆ ಕ್ಲೋಸ್ ಪ್ರೈಸ್. ಅಂದರೆ ಇದು ಯಾವತ್ತಿನ ಕ್ಯಾಂಡ್ಲು, ನಾನು ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ, ಶುಕ್ರವಾರದ ಕ್ಯಾಂಡ್ಲು, ಲಾಸ್ಟ್ ಫ್ರೈಡೇ ಕ್ಯಾಂಡ್ಲು ಹೇಳ್ತಾ ಇದೆ. ಇದು ಲಾಸ್ಟ್ ಫ್ರೈಡೇ ಕ್ಯಾಂಡ್ಲು. O ಅಂದರೆ ಏನು, ರಿಲಯನ್ಸು 1484 ಓಪನ್ ಆಗಿದೆ. ರಿಲಯನ್ಸು 1484.84 ಅದೇ ಪ್ರೈಸಲ್ಲಿ ಹೈಯೆಸ್ಟು, ಏನು ಓಪನ್ ಆಯಿತು ಅದೇ ಹೈಯೆಸ್ಟ್ ಪ್ರೈಸು. ಕೆಳಗಡೆ 1469 ತನಕ ಬಿದ್ದಿತ್ತು, ಲಾಸ್ಟಿಗೆ 1476 ಕ್ಲೋಸ್ ಆಗಿದೆ. ಅಂದರೆ ಓಪನ್ ಆಗಿದ್ದು 1484, ಕ್ಲೋಸ್ ಆಗಿದ್ದು 1476. ಅಂದರೆ ನಮಗೆ ಏನಿಲ್ಲ ಅಂದರೂ ಲೈಕ್ 8 ರೂಪೀಸು ಕಡಿಮೆ ಆಗಿದೆ, 8 to 9 ರೂಪೀಸು. ಅದರಿಂದ ರಿಲಯನ್ಸ್ ಏನಾಗಿದೆ, ರೆಡ್ ಕಲರಲ್ಲಿ ಫಾರ್ಮ್ ಆಗಿದೆ. ಈಗ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಂಡಲ್ ಈಕ್ವಲ್ಸ್ 1 ಮಂತ್. ಈಗ ಲಾಸ್ಟ್ ಕ್ಯಾಂಡಲ್ ಮೇಲೆ ಇಟ್ಟರೆ ಮಂತಿಂದ ಕತೆ ಹೇಳುತ್ತೆ. ಮಂತಲ್ಲಿ ಎಲ್ಲಿ ಓಪನ್ ಆಗಿತ್ತು, ರಿಲಯನ್ಸು 1500 ರೂಪೀಸಲ್ಲಿ ಓಪನ್ ಆಗಿತ್ತು. ಈಗ ಎಲ್ಲಿ ಕ್ಲೋಸ್ ಆಗಿದೆ ಲಾಸ್ಟ್ ಟೈಮು, 1476 ಕ್ಲೋಸ್ ಆಗಿದೆ. ಅಂದರೆ ಏನಾಗಿದೆ, 1500ಇಂದ 1476 ಬಿದ್ದಿದೆ. ಅದಕ್ಕೋಸ್ಕರ ಅದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಲ್ಲಿ ಪರ್ಸೆಂಟೇಜ್ ನೋಡ್ತಿರ್ಬೋದು 1.64 ಅಂತ ಇದೆ. ಅಂದರೆ ಆ ತಿಂಗಳು ಎಷ್ಟು ಪರ್ಸೆಂಟೇಜು ಆ ಸ್ಟಾಕ್ ಬಿದ್ದಿದೆ ಅಂತ ಹೇಳ್ತಾ ಇದೆ. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಅದಾದಮೇಲೆ ಕ್ಯಾಂಡಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲೋ ಕ್ಯಾಂಡಲ್ಸು, ವಾಲ್ಯೂಮ್ ಕ್ಯಾಂಡಲ್ಸು, ಲೈನ್ ಕ್ಯಾಂಡಲ್ಸು, ಏರಿಯಾ ಏನೇನೋ ಬರುತ್ತೆ. ಸೊ ಇದು ನಿಮಗೆ ಜಸ್ಟ್ ಇಲ್ಲಿ ಕ್ಯಾಂಡಲ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನೀವು. ಇದು ಜಾಪನೀಸ್ ಕ್ಯಾಂಡಲ್ಸು, ಇದೇ ಅನಾಲಿಸಿಸ್ ಮಾಡೋದು ಎಲ್ಲರೂ, ಇದೇ ಬೆಸ್ಟು. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟು ಇಂಡಿಕೇಟರ್ಸ್ ಅಂತ ಇರುತ್ತೆ. ಸೊ ಮಾರ್ಕೆಟಲ್ಲಿ ತುಂಬ ಥರ ಇದೆ ಇಂಡಿಕೇಟರ್ಸು, 1000 ಇಂಡಿಕೇಟರ್ಸ್ ಇದೆ. ಆ ಇಂಡಿಕೇಟರ್ನೆಲ್ಲ ಹೆಂಗೆ ಹಾಕೊಬೇಕು ಅಂತ ತೋರಿಸ್ತೀನಿ ನಾನು, ಯಾವ ಇಂಡಿಕೇಟರ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್ ಹಿಂಗೆ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನೋ ಒಂದು ಜಸ್ಟ್ EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್, ಇಲ್ಲಿ ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬಂತು. ಈ ಇಂಡಿಕೇಟರ್ ನಾನು ಹಾಕೊಬೇಕು, ಅದು ನೇಮ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಅದನ್ನು ಸ್ಟಾರ್ ಮಾರ್ಕ್ ಬೇಕಾದ್ರೂ ಹಾಕೊಬೋದು. ಜಸ್ಟ್ ಒಂದು ಕ್ಲಿಕ್ ಮಾಡೋದು, ಅದ್ರ ಮೇಲೆ ಒಂದು ಕ್ಲಿಕ್ ಆಗಿದ ತಕ್ಷಣ ಇಂಡಿಕೇಟರ್ ಇಲ್ಲಿ ಬರುತ್ತೆ. ಸೊ ಮಾರ್ಕೆಟಲ್ಲಿ ಒಂದು 1000 ಇಂಡಿಕೇಟರ್ ಇದೆ. ಎಷ್ಟು ಇಂಡಿಕೇಟರ್ ಹಾಕೊಂಬೋದು ಸರ್ ನಾವು ಅಂದರೆ, ನೀವು ಹಾಕೊಳ್ಳೋಕ್ಕಾಗೋದು 2, ಯಾಕಂದರೆ ನಿಮ್ಮದೆಲ್ಲ ಫ್ರೀ ವರ್ಷನ್ ಇರುತ್ತೆ. 2 ಇಂಡಿಕೇಟರ್ ಮೇಲೆ ಹಾಕೊಬೇಕಂದ್ರೆ ಪ್ರೀಮಿಯಮ್ ತೊಗೊಬೇಕು. ಸೊ ನಾನು ಇಲ್ಲಿ ಒಂದು ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಇಂಡಿಕೇಟರ್ ಹಾಕೋದು ಹೆಂಗೆ ಅಂತ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ನಾನು ಸ್ಟಾರ್ ಮಾರ್ಕ್ ಹಾಕಿರೋದು ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಟೈಮ್ ಸರ್ಚ್ ಮಾಡೋದು ಬೇಡ, ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಳ್ಳೋದು. ಸೊ ಸ್ಟಾರ್ ಮಾರ್ಕ್ ಹಾಕಿದ್ದು ಇಲ್ಲಿ ಬಂದಿರುತ್ತೆ. ಇದನ್ನೇ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಬಂದುಬಿಟ್ಟು ಅದ್ರ ಮೇಲೆ IM ಏನಾದ್ರ ಮೇಲೆ ಟಚ್ ಮಾಡಿದ್ರೆ ಇಲ್ಲಿ ಡಿಲೀಟ್ ಸಿಂಬಲ್ ಇರುತ್ತೆ. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೊತಾರೆ. ನೆಕ್ಸ್ಟ್ ಇದೆಲ್ಲ ಟೂಲ್ಸ್ ಬಾರು, ಇಲ್ಲಿ ಟ್ರೆಂಡ್ ಲೈನ್ ಅಂತ ಕರಿತೀವಿ. ಸೊ ಈ ಟ್ರೆಂಡ್ ಲೈನನ್ನು ನಾವು ಟ್ರೆಂಡ್ ಲೈನ್ ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಯಾಕಂದರೆ ಟ್ರೆಂಡ್ ಲೈನ್ ಎಲ್ಲ ನಿಮಗೆ ಅನಾಲಿಸಿಸ್ ಮಾಡೋಕ್ಕೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಮೇಜರಾಗಿ ಯೂಸ್ ಮಾಡಿದ್ರೆ ಟ್ರೆಂಡ್ ಲೈನು, ಬ್ರೇಕ್ಔಟು, ರೀಟೆಸ್ಟು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಟ್ರೆಂಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಪ್ರೈಸಿಂದ ಫಾಲ್ ಆಗಿದೆ ರಿಲಯನ್ಸು. ಆ ಪ್ರೈಸಿಂದ ತೊಗೊಂಡ್ರೆ ಅದೇ ಝೋನಲ್ಲಿ ನೆಕ್ಸ್ಟು ಯಾವಾಗ ಅಲ್ಲಿಗೆಲ್ಲ ಬಂದಿದೆಯೋ ಫಾಲ್ ಆಗ್ತಾ ಬಂದಿದೆ. ಸೊ ಈ ಥರ ಎಲ್ಲ ಟ್ರೆಂಡ್ ಲೈನ್ನ ಯೂಸ್ ಮಾಡ್ಕೊತೀವಿ. ಡೈಲಿ ಟೈಮ್ ಫ್ರೇಮು, ವೀಕ್ಲಿ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಲೈನ್ನ ಯೂಸ್ ಮಾಡ್ಕೊತೀವಿ. ಸೊ ಇದನ್ನು ವೀಕ್ಲಿಯಲ್ಲಿ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ವೀಕ್ಲಿಯಲ್ಲಿ ತೊಗೊಳೋದ್ರೆ ಇವಾಗ ಇದೇ ಟ್ರೆಂಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಈ ಲೋ ರೀಸೆಂಟಾಗಿ ರಿಲಯನ್ಸ್ ಈ ಲೋ ಇಂದ ಮೇಲೆ ಹೋದಾಗ ಮತ್ತೆ ಆ ಲೋಗೆ ಬಂದಾಗೆಲ್ಲ ರಿಲಯನ್ಸ್ ಏನಾಗ್ತಿದೆ, ಮೇಲೆ ಹೋಗ್ತಾ ಇದೆ. ಸೊ ನನ್ನ ವ್ಯೂ ಏನು ಇವಾಗ, ನನಗೆ ಎಲ್ಲಿ ತನಕ ಫಾರ್ ಎಕ್ಸಾಂಪಲ್ ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟ್ ಇಲ್ಲಿಂದ ಇದನ್ನು ಟಚ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಯಾವ್ದಾರ ಟಚ್ ಮಾಡ್ಬೋದು ಅಂತ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಯಾವ್ದಾರ ಸಿಗತ್ತಾ ಅಂತ ಹಂಗೆ ತೊಗೊಂಡೋಗ್ತೀನಿ. ಇಲ್ಲಿಗೆ ನಿಲ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾದ್ರು ಕ್ಯಾಂಡಲ್ಸ್ ಇಲ್ಲಿ ಬರ್ತಾ ಇದ್ದಾರೆ, ಹಿಂಗೆ ತೊಗೊಂಡೋಗ್ತಾ ಬರ್ತೀನಿ ಸ್ಟಾರ್ಟಿಂಗ್. ಹಿಂಗೆ ಟ್ರೆಂಡ್ ಲೈನ್ ಹಾಕೊಂಡಾಗ ಇಫ್ ಇನ್ ಕೇಸ್ ನೆಕ್ಸ್ಟ್ ಏನಾರು ರಿಲಯನ್ಸ್ ಇಲ್ಲಿ ಬಂತು ಅಂದರೆ ಮತ್ತೆ ವಾಪಸ್ ಮೇಲೆ ಹೋಗ್ಬೋದು ಅನ್ನೋದೆಲ್ಲ ವ್ಯೂ ಇರುತ್ತೆ. ಇದನ್ನೆಲ್ಲ ಟ್ರೆಂಡ್ ಲೈನ್ ಅಂತ ಕರಿತೀವಿ. ಸೊ ಇದನ್ನು ಯೂಸ್ ಮಾಡೋದು ಹಿಂಗೆ. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರೆಂಡ್ ಲೈನ್ ಒಂದು, ಹಾರಿಸಾಂಟಲ್ ಲೈನ್ ಒಂದಿದೆ, ಅದೊಂದು ಎನಾಫ್ ಹಾರಿಸಾಂಟಲ್ ಲೈನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಕ್ರಸರ್ ಬರುತ್ತೆ. ಇದನ್ನು ಮೌಸ್ ತೊಗೊಂಡು ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಈಗ ಹಾರಿಸಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡೀನಿ. ಇದನ್ನು ತೊಗೊಂಡೋಗಿ ನನಗೆ ಎಲ್ಲಿ ಹಾಕ್ಬೇಕು ಅನ್ಸುತ್ತೋ ಅಲ್ಲಿಗೆ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕ್ಬೇಕಂತ ಅನಿಸುತ್ತೆ ಈ ಝೋನಲ್ಲಿ, ಜಸ್ಟ್ ಒಂದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ಮತ್ತು ಬೇರೆ ಕಡೆ ಹಾಕ್ಬೇಕಾ, ಆಲ್ ಟೈಮ್ ಐಗೆ ಹಾಕ್ಬೇಕಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಮುಗೀತು. ಅಲ್ಲೆಲ್ಲ ಹಾರಿಸಾಂಟಲ್ ಲೈನ್ಸ್. ಈಗ ಇದನ್ನೆಲ್ಲ ಡಿಲೀಟ್ ಮಾಡಬೇಕಾ, ಇಲ್ಲಿ ಲಾಸ್ಟಲ್ಲಿ ಡಿಲೀಟ್ ಸಿಂಬಲ್ ಇರುತ್ತೆ ನೋಡಿ. ಈ ಡಿಲೀಟ್ ಸಿಂಬಲಿಗೆ ಬಂದರೆ ನೀವು ಅಲ್ಲೇನೂ ಡಿಲೀಟ್ ಮಾಡ್ಬೋದು. ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇನಿಷಿಯಲ್ ಡೇಸಲ್ಲಿ. ಇಲ್ಲಿ ಬಂದು ನೀವು ಏನೇನು ಡ್ರಾಯಿಂಗ್ ಮಾಡಿದ್ರು ಎಲ್ಲಾದರೂ ರಿಮೂವ್ 3 ಡ್ರಾಯಿಂಗ್ಸ್ ಅಂತ ಇರ್ತೀವಿ, 3 ರಿಮೂವ್ ಮಾಡಿದ್ರೆ ಮುಗೀತು. ಅದಾದಮೇಲೆ ಇಲ್ಲಿ ಫಿಬೋನಚ್ಚಿ ಅಂತೆಲ್ಲ ಬರುತ್ತೆ. ಇದೆಲ್ಲ ಬಿಗ್ ಟಾಪಿಕ್ಸು, ಫಿಬೋನಚ್ಚಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಸೊ ಇದೇನು ಬೇಸಿಕಲಿ ನಿಮಗೇನು ಗೊತ್ತಿಲ್ಲ ಅಂದರೆ ಅದು ಯೂಸ್ಫುಲ್ ಇಲ್ಲ. ಸೊ ನೆಕ್ಸ್ಟ್ ಇದೇನು ನಿಮಗೆ ಯೂಸ್ಫುಲ್ ಇಲ್ಲ, ಏನೂ ಗೊತ್ತಿಲ್ಲ ಅಂದರೆ ಇದಾದಮೇಲೆ ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಅಂತ ಇರುತ್ತೆ. ಲಾಂಗ್ ಪೊಸಿಷನ್ನ ಮೇಲೆ ಹೋಗ್ಬೇಕಾದ್ರೆ ಎಂಟ್ರಿ ತೊಳಗಿ, ಲಾಂಗ್ ಅಂದರೆ ಮೇಲೆ, ಶಾರ್ಟ್ ಅಂದರೆ ಕೆಳಗೆ. ಈಗ ಫಾರ್ ಎಕ್ಸಾಂಪಲ್ ಲಾಂಗ್ ಪೊಸಿಷನ್ನು ನಾನು ಮಂಡೇ ಇಲ್ಲಿಂದನೇ ಲಾಂಗ್ ಪೊಸಿಷನ್ ತೊಗೊತೀನಿ, ರಿಲಯನ್ಸ್ ಮೇಲೆ ಹೋಗುತ್ತೆ ಅಂತಂದರೆ ಇಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ. ಸೊ ಇದೇನು ಇದು ನನ್ನ ಎಂಟ್ರಿ ಪ್ಲೇಸು.
ಈಗ ನಾನು 2% ರಿಸ್ಕ್ ಇಟ್ಕೊಬೇಕು ಈ ಸ್ಟಾಕಲ್ಲಿ. 2% ಅಂದರೆ ಯಾವ್ದು ಇಟ್ಕೊಬೇಕು ಸ್ಟಾಪ್ ಲಾಸ್ ಅಂತ ಇದು ಹೇಳುತ್ತೆ. ಇಲ್ಲಿ ನೋಡಿ ನಿಮಗೆ ಇಲ್ಲಿ ಇವಾಗ ಎಷ್ಟು ತೋರಿಸ್ತಿದೆ, ಇಲ್ಲಿಗೆ ಏನಾರ ಬಂದರೆ ಈ ಸ್ಟಾಕು ಈಗ ಯಾವ ಪ್ರೈಸಲ್ಲಿ ಇದೆಯೋ ಅಲ್ಲಿಂದ ಏನಾದರೂ ಈ ಪ್ರೈಸಿಗೆ ಬಂದರೆ 6% ಲಾಸ್ ಆಗುತ್ತೆ ಅಂತ ಹೇಳ್ತೀನಿ. ನನಗೆ 6% ಲಾಸ್ ಬೇಡ, 2% ಅಷ್ಟೇ ನಾನು ಲಾಸ್ ತೊಗೊಳೋದು. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು 2%ಗೆ ತೊಗೊಂಡೋಗ್ತೀನಿ ಸರ್. ಸೊ ಅದನ್ನು ಜಸ್ಟ್ ಅದ್ರ ಮೇಲೆ ಟಚ್ ಮಾಡಿ ನಾವು ಡ್ರ್ಯಾಗ್ ಮಾಡ್ಬೋದು ಮೇಲೆ ಬೇಕಾದ್ರೆ ಕೆಳಗೆ. ಸೊ ನಾನು 2%ಗೆ ತೊಗೊಂಡೋಗ್ತೀನಿ, 2% ಇಲ್ಲದಂತ. ಸೊ ಇಲ್ಲಿ ನಿಂಗೆ ನಿಯರ್ಲಿ 2% ಬಂತು ಇವಾಗ. ಸೊ ನನಗೆ ಏನಾದರೂ ರಿಲಯನ್ಸು ಈ ಪ್ರೈಸಿಗೆ ಬಂದರೆ 2% ಲಾಸ್. ಯಾವ ಪ್ರೈಸಿಗೆ? ಈ ಪ್ರೈಸಿಗೆ. ಆ್ಯಂಡ್ ನಾನು ಸುಮ್ಮನೆ ಎಕ್ಸಿಟ್ ಆಗೋಲ್ಲ, ಬರೀ 100 ರುಪೀಸು 200 ರುಪೀಸ್ಗೆಲ್ಲ ಎಕ್ಸಿಟ್ ಆಗೋಲ್ಲ. ರಿಲಯನ್ಸು ಮತ್ತೆ ಒಂದು 4% ಆರ್ 5% ಪ್ರಾಫಿಟ್ ಆದರೆ ಅಷ್ಟೇ ಎಕ್ಸಿಟ್ ಆಗೋದು, ಇಲ್ಲ ಒಂದು 10% ಅಂದ್ಕೊಂಡು. ಸೊ ಅದೇ ಹೇಳ್ತಾ ಇದೆ. ಸೊ 10% ಪ್ರಾಫಿಟ್ ಅಂದರೆ ರಿಲಯನ್ಸ್ ನೀವು ಏನಾರು ಈ ಪ್ರೈಸಲ್ಲಿ ತೊಗೊಂಡ್ರೆ ರಿಲಯನ್ಸ್ ಯಾವಾಗ ಈ ಪ್ರೈಸಿಗೆ ಬರುತ್ತೋ ಆವಾಗ ನಿಮಗೆ 10% ಪ್ರಾಫಿಟ್ ಆಗುತ್ತೆ. ಇದೇ ನಿಮ್ಮ ಟಾರ್ಗೆಟ್ ಪ್ರೈಸು 10% ಅಂದರೆ ಇದೇ ನಿಮ್ಮ ಸ್ಟಾಪ್ ಲಾಸ್ ಪ್ರೈಸು, ಇದೇ ನಿಮ್ಮ ಬೈಯಿಂಗ್ ಪ್ರೈಸು. ಸೊ ಈ ಥರ ಯೂಸ್ ಮಾಡ್ತೀವಿ. ನಮ್ಮ ಸ್ಟಾಪ್ ಲಾಸ್ ಏನು ಇಟ್ಕೊಬೇಕು, ರಿಸ್ಕ್ ಏನು ಇಟ್ಕೊಬೇಕು ಅಂತ. ಆ್ಯಂಡ್ ಅದಾದಮೇಲೆ ನನಗೆ 2% ಲಾಸ್ ಅಂದರೆ ನನಗೊಂದು 500 ಅಷ್ಟೇ ಲಾಸ್ ಆಗಬೇಕು ಅಂದರೆ ಎಷ್ಟು ಸ್ಟಾಕ್ಸ್ ತೊಗೊಬೇಕು ಅಂತ ಇದೇ ಹೇಳುತ್ತೆ. ಜಸ್ಟ್ ಇಲ್ಲಿ 33 ಅಂತ ಇದೆಯಲ್ವಾ, ಸ್ಟಾಪ್ ಲಾಸ್ ಎಷ್ಟು ಅಂತೆ 33 ರುಪೀಸ್ ಅಂತೆ. ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಆದಷ್ಟು 500. ಸೊ ನಾವೇನು ಮಾಡಬೇಕು, 500 ಡಿವೈಡೆಡ್ ಬೈ 33 ಅಂತ ಟೈಪ್ ಮಾಡಿದ್ರೆ ಸಮ್ ನಂಬರ್ ಬರುತ್ತೆ. ಅಷ್ಟು ನಂಬರ್ ಆಫ್ ಸ್ಟಾಕ್ಸ್ನ ನಾವು ತೊಗೊಬೇಕು. ಸೊ ಅದಕ್ಕೆ ಲಾಂಗ್ ಪೊಸಿಷನ್ನ ಮತ್ತು ಶಾರ್ಟ್ ಪೊಸಿಷನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಶಾರ್ಟ್ ಪೊಸಿಷನು ವೈಸಾ ವರ್ಷ ಸೇಮ್ ಇದ್ರ ಆಪೋಸಿಟ್ಟು. ಶಾರ್ಟ್ ಪೊಸಿಷನ್ ಅಂದರೆ ಏನಿಲ್ಲ, ಸೊ ಜಸ್ಟ್ ಅಲ್ಲೇ ಹೋಗ್ಬಿಟ್ಟು ಶಾರ್ಟ್ ಪೊಸಿಷನ್ ಅಂತ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇದು ನಮ್ಮ ಝೋನ್ ಅಲ್ವಾ, ಇಲ್ಲೇ ನಾನು ರಿಲಯನ್ಸ್ ಬೀಳತ್ತೆ ಅಂತ ಟ್ರೇಡ್ ತೊಗೊಂಡು ಶಾರ್ಟ್ ಪೊಸಿಷನು ಬೀಳತ್ತೆ ಅಂತ ತೊಗೊಳ್ಳೋದು. ಸೊ ರಿಲಯನ್ಸ್ ಮೇಲವರೆ ಲಾಸ್ಟ್ ನನಗೆ. ಸೊ ರಿಲಯನ್ಸ್ 2% ಮೇಲವರೆ ನಾನು ಎಕ್ಸಿಟ್ ಆಗಬೇಕು, ಅಷ್ಟೇ ನಾನು ರಿಸ್ಕ್ ತೊಗೊಳ್ಳೋದು. ಸೊ 2% ಹೋಗೋದಂಗೆ ಇಟ್ಕೊಂತೀನಿ. ರಿಲಯನ್ಸ್ ನನ್ನ ಪ್ರಕಾರ ಒಂದು 5% ಬೀಳ್ಬೋದು. ಸೊ ನಾನು 5% ಹೋದಂಗೆ ಟ್ರ್ಯಾಕ್ ಮಾಡ್ಕೊತೀನಿ. ಸೊ ಈಗ ಏನು ಅರ್ಥ ಆಯ್ತು ನನಗೆ, ರಿಲಯನ್ಸು 5% ಕೆಳಗೆ ಬಿದ್ದರೆ ಪ್ರಾಫಿಟ್, ಅಲ್ಲಿಗೆ ಬುಕ್ ಮಾಡ್ತೀನಿ ನಾನು, ಅಲ್ಲಿ ತನಕ ಬುಕ್ ಮಾಡಲ್ಲ. ಅದೇ ರೀತಿ ರಿಲಯನ್ಸ್ ಏನಾರ ಈ ಲೆವೆಲಿಗೆ ಬಂದರೆ 2% ಲಾಸ್ ಆಗುತ್ತೆ, ಅಲ್ಲಿಗೆ ನಾನು ಬುಕ್ ಮಾಡ್ಕೊತೀನಿ. ಸೊ ನನಗೆ ಇಷ್ಟೇ ಪರ್ಟಿಕ್ಯುಲರ್ ಅಮೌಂಟ್ ಏನಾರ ಲಾಸ್ ಆಗಬೇಕು, ಜಸ್ಟ್ ಒಂದು 500 ಅಷ್ಟೇ ಲಾಸ್ ಆಗಬೇಕು ಅಂತ ಇದೆಯೋ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಅಮೌಂಟ್ 500 ಡಿವೈಡೆಡ್ ಬೈ 31 ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ಬರುತ್ತೋ ಅಷ್ಟೇ ಕ್ವಾಂಟಿಟಿ ತೊಗೊಳ್ಳಿ, ಜಾಸ್ತಿ ತೊಗೊಂಬೇಡಿ. ಸೊ ಅರ್ಥ ಆಗಿದೆ ಅನ್ಕೊತೀನಿ ಎಲ್ಲರಿಗೂ. ಸೊ ನೆಕ್ಸ್ಟು ಲಾಂಗ್ ಪೊಸಿಷನ್ನು ಶಾರ್ಟ್ ಪೊಸಿಷನ್ ಆದಮೇಲೆ ನಿಮಗೆ ಪ್ರೈಸ್ ರೇಂಜ್ ಅಂತ ಇರುತ್ತೆ. ಸೊ ಏನಿದು ಪ್ರೈಸ್ ರೇಂಜ್ ಅಂದರೆ ಎಷ್ಟು ಪರ್ಸೆಂಟ್ ಹೋಗಿದೆ ಅಂತ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಲ್ಲಿಂದ ಹೋಗಿದೆ ಅಲ್ವಾ, ಸೊ ಇದು ಪ್ರೈಸ್ ರೇಂಜ್ ನೋಡಿ, ಇಲ್ಲಿಂದ ಕಾಣಿಸ್ತದೆ. ಇಲ್ಲಿ ಪ್ರೈಸ್ ರೇಂಜ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಎಲ್ಲಿಂದ ಹೋಗಿದೆಯೋ ಅಲ್ಲಿಂದ ಇವಾಗ ಎಷ್ಟು ಪರ್ಸೆಂಟ್ ಹೋಗಿದೆ ಅಲ್ಲಿಂದ ಟ್ರ್ಯಾಕ್ ಮಾಡ್ಕೊಳ್ಳೋದು, ಅಲ್ಲಿ ಕ್ಲಿಕ್ ಮಾಡೋದು, ಅವಾಗ ತೋರಿಸುತ್ತೆ ಎಷ್ಟು ಪರ್ಸೆಂಟ್ ಅಂತ, 39. ಸೊ ಇದು ಎಲ್ಲಿಂದ ಎಷ್ಟು ಇಷ್ಟೇ ಹೇಳ್ಕೊಬೇಕಂತೇನಿಲ್ಲ, ಜಸ್ಟ್ ಇಲ್ಲಿಂದ ಇಷ್ಟೇ ಹೋದಾಗ ಎಷ್ಟು ಪರ್ಸೆಂಟ್ ಹೋಗಿತ್ತು ಅಂತ ಕ್ಲಿಕ್ ಮಾಡಿದ್ರೆ 16% ಈ ಥರ ಇರುತ್ತೆ. ಇದನ್ನು ರಿವರ್ಸಲ್ಲಿ ಹಾಕೊಬೋದು ಬಿದ್ದಿರೋದು ನೋಡಿದ್ರೆ. ಫಾರ್ ಎಕ್ಸಾಂಪಲ್ ಆಲ್ ಟೈಮ್ ಐಯಿಂದ ಬಿದ್ದಿತ್ತಲ್ವ, ಇಲ್ಲಿಂದ ಎಷ್ಟು ಪರ್ಸೆಂಟ್ ಬಿದ್ದಿತ್ತು ರಿಲಯನ್ಸ್ ಬಾಟಮ್ಗೆ ಅಂತ ಹೇಳ್ಕೊಂಬಂದ್ರೆ ಮುಗೀತು, 30%. ಏನೂ ಇಲ್ಲ, ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಿಮಗೆ ಎಲ್ಲಿಂದ ಮೆಷರ್ಮೆಂಟ್ ಚೆಕ್ ಮಾಡ್ಬೇಕಂತಿದೆ, ಇಲ್ಲ ಪೀಕಿಂದ ಕೆಳಗಡೆ ಮಾಡಬೇಕು, ಇಲ್ಲ ಬಾಟಮಿಂದ ಮೇಲ್ಗಡೆ ಮಾಡಬೇಕು. ಈಗ ಬಾಟಮಿಂದ ಮೇಲ್ಗಡೆ ಮಾಡ್ಕೊಂಡು ಅಲ್ಲಿ ಬಂದು ಒಂದು ಸಿಂಗಲ್ ಟ್ಯಾಪ್ ಮಾಡ್ತೀರಾ. ಸಿಂಗಲ್ ಟ್ಯಾಪ್ ಮಾಡಿದ್ಮೇಲೆ ಮೌಸ್ನ ಜಸ್ಟ್ ಅಪ್ ಸೈಡ್ ಬೇಕಾದ್ರೆ ಅಪ್ ಸೈಡ್ ಟ್ರ್ಯಾಕ್ ಮಾಡ್ತೀರಾ, ಡೌನ್ ಸೈಡ್ ಬೇಕಂದ್ರೆ ಡೌನ್ ಸೈಡ್ ಟ್ರ್ಯಾಕ್ ಮಾಡ್ಕೊತಾರೆ. ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಲ್ಲೊಂದು ಕ್ಲಿಕ್ ಮಾಡ್ತೀರಾ. ಸೊ ಇಷ್ಟೇ ಪ್ರೈಸ್ ರೇಂಜ್ನ ಯೂಸ್ ಮಾಡೋದು. ಸೊ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಬ್ರಷ್ ಏನು ಯೂಸ್ ಇರಲ್ಲ. ಬ್ರಷ್ ನೀವೇನೋ ಡ್ರಾಯಿಂಗ್ ಮಾಡ್ಕೊಳ್ಳೋಕ್ಕೆ, ಫಾರ್ ಎಕ್ಸಾಂಪಲ್ ಈ ಥರ ಹೋಗಿ ಚಾರ್ಜ್ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಬ್ರಷ್ನ ಯೂಸ್ ಮಾಡ್ಕೊಬೋದು ನಾವು, ಆಮೇಲೆ ಡಿಲೀಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಅದರಲ್ಲಿ ರೆಕ್ಟ್ಯಾಂಗಲ್ ಅಂತ ಇರುತ್ತೆ. ಸೊ ಆ ರೆಕ್ಟ್ಯಾಂಗಲ್ನ ಒಂದು ಝೋನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಲ್ಲಿಂದ ಇಲ್ಲಿಗೆ ಬಂದಾಗೆಲ್ಲ ಸಪೋರ್ಟ್ ತೊಗೊಳುತ್ತೆ ಈ ಥರ. ಅದೇ ರೀತಿ ರಿಲಯನ್ಸು ಈ ಪ್ರೈಸಿಗೆ ಬಂದಾಗೆಲ್ಲ ಬೀಳುತ್ತೆ. ನೆಕ್ಸ್ಟ್ ಮತ್ತೆ ಈ ಝೋನಿಗೆ ಬಂದರೆ ರಿಲಯನ್ಸ್ ಬೀಳುತ್ತೆ. ಸೊ ಇದಕ್ಕೆ ಏನಿಲ್ಲ, ಜಸ್ಟ್ ರೆಕ್ಟ್ಯಾಂಗಲ್ ಮೇಲೆ ಟ್ಯಾಪ್ ಮಾಡೋದು. ಒಂದ್ಸತಿ ರೆಕ್ಟ್ಯಾಂಗಲ್ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಮತ್ತೆ ಎಲ್ಲಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮಾಡ್ಬೇಕನ್ಸುತ್ತೆ, ಅಲ್ಲೊಂದು ಟ್ಯಾಪ್ ಮಾಡಿ. ರೈಟಿಗೆ ಹೇಳಬೇಕಂದ್ರೆ ರೈಟಿಗೆ ಸ್ವಲ್ಪ ಲಾರ್ಜಾಗಿ ಬರಬೇಕು, ಡೌನ್ ಸೈಡ್ ಅಂದರೆ ಸ್ವಲ್ಪ ಡೌನು, ಅಪ್ ಸೈಡ್ ಲಾರ್ಜಾಗಿ ಬರ್ಬೇಕಂದ್ರೆ ಅಪ್ ಸೈಡು, ರೈಟ್ ಸೈಡ್ ಲಾರ್ಜಾಗಿ ಬರ್ಬೇಕಂದ್ರೆ ರೈಟ್ ಸೈಡು, ಲೆಫ್ಟ್ ಸೈಡ್ ಬರ್ಬೇಕಂದ್ರೆ ಲೆಫ್ಟ್ ಸೈಡ್. ಸೊ ಹಿಂಗೆ ಸ್ಕ್ರೋಲ್ ಮಾಡ್ಕೊತೀವಿ. ಲಾಸ್ಟಿಗೆ ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲೇ ಬಂದು ಡಿಲೀಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟು ಟೆಕ್ಸ್ಟು ನೀವೇನಾರು ಯೂಶ್ವಲಿ ಇಷ್ಟ ಇದ್ದರೆ ಹಾಕ್ಕೊಬೋದು. ಸೊ ಬೈ ರಿಲಯನ್ಸ್ ಟೆಕ್ಸ್ಟ್ ಏನು ಬೇಕಾದ್ರೂ ಬೈ ಮಾಡ್ಕೊಬೋದು. ಸೊ ಬೈ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಇಟ್ಕೊಬೋದು. ಸೊ ಅದು ನಿಮ್ಮ ಇಷ್ಟ. ಸೊ ಇದನ್ನೆಲ್ಲ ಯೂಶ್ವಲಿ ನಾನು ಏನು ಟೆಕ್ಸ್ಟೆಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಸ್ಮೈಲೀಸ್ ಎಲ್ಲ ನಾನಂತೂ ಯಾವತ್ತೂ ಯೂಸೇ ಮಾಡಿಲ್ಲ, ಜಸ್ಟ್ ಸ್ಮೈಲೀಸ್ ಇರೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಎಲ್ಲಿ ತೊಗೊಂಡೋಗ್ಬೇಕು ಅಲ್ಲಿ ತೊಗೊಂಡೋಗಿಟ್ರೆ ಸ್ಮೈಲೀಸ್ ಅದೆಲ್ಲ ಏನು ಯೂಸ್ ಮಾಡಲ್ಲ. ಸೊ ಸ್ಕೇಲು ಅವಾಗಲೇ ಹೇಳಿದಲ್ಲ, ಪ್ರೈಸ್ ರೇಂಜು ಸೇಮ್ ಅದೇ ಥರ. ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಿಂದ ಬೇಕೋ ಅಲ್ಲಿಂದ ಒಂದ್ಸತಿ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿ. ಇದು ಮೆಷರ್ಮೆಂಟ್ ಸ್ಕೇಲ್ ಅಂತ ಕರಿತೀವಿ.
ಈಗ ನೀವು ಪ್ರಾಫಿಟ್ ಆಗಿದೆಯಾ, ಈ ಪ್ರೈಸಿಂದ ಈ ಪ್ರೈಸಿಗೆ ಹೋದಾಗ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ, ಈ ಪ್ರೈಸಿಂದ ಈ ಪ್ರೈಸಿಗೆ ಬಿದ್ದಾಗ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮೇಲಿಂದ ಕೆಳಗೆ ಬಿದ್ದಾಗ ಎಷ್ಟು ಲಾಸ್ ಆಗುತ್ತೆ ನೋಡಬೇಕು. ಸೊ ಒಂದ್ಸತಿ ಇಲ್ಲಿ ಕ್ಲಿಕ್ ಮಾಡಿ, ಇದು ಮೇಲ್ಗಡೆ ಪ್ರೈಸ್ ಐ ಪ್ರೈಸ್, ಇಲ್ಲಿ ಒಂದು ಸಿಂಗಲ್ ಟ್ಯಾಪ್ ಮಾಡ್ತೀನಿ, ನನಗೆ ಕೆಳಗೆ ಬಿದ್ದಾಗ ಎಷ್ಟು ಲಾಸ್ ಆಗಿದೆ ನೋಡಬೇಕು. ಜಸ್ಟ್ ಕೆಳಗಡೆ ಕರ್ಕೊಂಡ್ಬರ್ತೀನಿ ಇಲ್ಲಿ ತನಕ, ಇಲ್ಲೊಂದು ಸಿಂಗಲ್ ಟ್ಯಾಪ್ ಮಾಡ್ತೀನಿ, ಇಲ್ಲಿ ಬಂದಾಗ ತೋರಿಸ್ತಾರೆ ರಿಲಯನ್ಸು 30% ಲಾಸ್ ಆಗಿತ್ತು ಅಂತ. ಸೊ ಅದೇ ರೀತಿ ನೆಕ್ಸ್ಟು ಝೂಮ್ ಇದೆ, ಮ್ಯಾಗ್ನೆಟ್ ಇದೆ, ಅದನ್ನು ಏನು ಯೂಸ್ ಮಾಡಲ್ಲ. ನೆಕ್ಸ್ಟು ಐ ಸಿಂಬಲ್ ಇದೆ, ಅದನ್ನೆಲ್ಲ ನಾವೇನು ಯೂಸ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್ ಸರ್ ಇದೆಲ್ಲ ನಮಗೆ ನಮ್ಮ ಬ್ರೋಕರ್ ಆ್ಯಪ್ಸಲ್ಲೇ ಬರುತ್ತೆ. ನಾವು ಟ್ರೇಡಿಂಗ್ ಇವನ್ನ ಏನಕ್ಕೆ ಪರ್ಟಿಕ್ಯುಲರಾಗಿ ಯೂಸ್ ಮಾಡಬೇಕು, ನಮ್ಮ ಜರಾದ, ನಮ್ಮ ಏಂಜಲ್ವನ್ನು, ನಮ್ಮ ಗ್ರೋ ಇದರಲ್ಲೇ ಬರುತ್ತೆ ಅಂದರೆ ಏನಕ್ಕೆ ಟ್ರೇಡಿಂಗ್ ವ್ಯೂನ ಯೂಸ್ ಮಾಡಬೇಕು ಅಂದರೆ, ನಾವು ಟ್ರೇಡಿಂಗ್ ವ್ಯೂಲಿ ಒಂದ್ಸತಿ ಏನಾರ ಲೈನ್ ಹಾಕಿದ್ರೆ ಇದು ಡಿಲೀಟ್ ಆಗಲ್ಲ. ಇದು ಇದೇ ರೀತಿ ಇರುತ್ತೆ, ಎಷ್ಟೇ ದಿನ ಆದರೂ ಎಷ್ಟೇ ಇಯರ್ ಆದರೂ ನೀವು ಯಾವತ್ತೇ ಲಾಗಿನ್ ಆದರೂ ಇದು ಡಿಲೀಟ್ ಆಗಲ್ಲ. ಸೊ ನಾನೇನೋ ಹಾಕೊಬೋದು ಈ ಥರ. ಸೊ ಇದೆಲ್ಲ ಹಿಂಗೆ ಇರುತ್ತೆ. ಸೊ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ನಿಮಗೆ ಹೆಂಗೆ ಬೇಕು ಹಂಗೆ. ಸೊ ಟ್ರೆಂಡ್ ಲೈನ್ ಎಲ್ಲ ಕಲಿಬೇಕು. ಸೊ ಇದನ್ನೆಲ್ಲ ಕಲ್ತ್ಕೊಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡಿ. ಸೊ ನ್ಯೂ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಎನ್ರೋಲ್ ಮಾಡ್ಕೊಳ್ಳಿ, ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ನಾವೇನಾದ್ರು ನಮ್ಮ ಬ್ರೋಕರ್ ಆ್ಯಪ್ಸಲ್ಲಿ ಹಾಕ್ಬಿಟ್ರೆ ಆಟೋಮೆಟಿಕಲಿ ಡಿಲೀಟ್ ಆಗಿಬಿಡುತ್ತೆ ಆಫ್ ಮಾಡಿದ ತಕ್ಷಣ. ಇಲ್ಲ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಬೇರೆ ಕಂಪ್ನಿ ಸರ್ಚ್ ಮಾಡ್ತೀನಿ, ಈಗ ಬಜಾಜ್ ಫೈನಾನ್ಸ್ ಫಾರ್ ಎಕ್ಸಾಂಪಲ್. ಸೊ ಇದು ಬಜಾಜ್ ಫೈನಾನ್ಸು, ನಾನೇನೋ ಆಲ್ರೆಡಿ ಹಾಕ್ಕೊಂಡಿರೋದು. ಇವೆಲ್ಲ ಈ ಥರ ಹಾಕೊಂಡು ಯಾವತ್ತೂ ಹಾಕೊಂಡಿಟ್ಟಿರ್ತೀನಿ, ಅದೆಲ್ಲ ಹಂಗೆ ಇರುತ್ತೆ. ಸೊ ಅದೆಲ್ಲ ಯೂಸ್ಫುಲ್ ನನಗೆ. ನೆಕ್ಸ್ಟ್ ಎಂಟ್ರಿ ಇದೆ, ಎಂಟ್ರಿ ಅಂತ ನೋಡ್ಕೊಳ್ಳೋಕೆ. ನೋಡಿ ಇವಾಗ ರಿಲಯನ್ಸಿಂದ ವಾಪಸ್ ಬಂದಲ್ವಾ, ಮತ್ತೆ ರಿಲಯನ್ಸ್ ಹೋಗ್ತಾನೆ. ಸೊ ನೋಡಿ ನಾವು ಹಾಕಿದ ಲೈನ್ಸು ಹಂಗೆ ಇದೆ, ಡಿಲೀಟ್ ಆಗಿಲ್ಲ. ಸೊ ಅದಕ್ಕೋಸ್ಕರನೇ ಟ್ರೇಡಿಂಗ್ ವ್ಯೂನ ಮೇಜರಾಗಿ ಯೂಸ್ ಮಾಡೋದು. ಸೊ ಆ್ಯಂಡ್ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಇಂಡಿಕೇಟರ್ಸ್ ಬೇಕೋ ಆ ಇಂಡಿಕೇಟರ್ಸ್ನ ಹಾಕೊಬೋದು. ಸೊ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಸರ್ಚ್ ಮಾಡೋದು ಹೇಳಿದ್ದೀನಿ, ಇಲ್ಲಿ ಬಂದು ನಿಮಗೆ ಯಾವ್ಯಾವ ಕಂಪ್ನಿ ಬೇಕು, ಯಾವ್ಯಾವ ಇಂಡೆಕ್ಸ್ ಬೇಕು ಅದನ್ನೆಲ್ಲ ಸರ್ಚ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಏನಾರು ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೊಬೇಕು. ಪರ್ಟಿಕ್ಯುಲರ್ ನಾನು ಯಾವ್ದು ಬೈ ಮಾಡಿದ್ದೀನೋ ಅದನ್ನಷ್ಟೇ ಆ್ಯಡ್ ಮಾಡ್ಕೊಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೊಂದು ಪ್ಲಸ್ ಸಿಂಬಲ್ ಇರುತ್ತೆ. ಇಲ್ಲಿ ಆಲ್ರೆಡಿ ಇರೋದು ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಡಿಲೀಟ್ ಮಾಡೋದು ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಜಸ್ಟ್ ನಾನು ಯಾವುದೋ ಒಂದು ಡಿಲೀಟ್ ಮಾಡಿ, ಟೆಸ್ಲಾ ಅಂತ ಇದೆ, ಟೆಸ್ಲಾ ಹೆಂಗೆ ನಾನೇನು ಟ್ರೇಡ್ ಮಾಡಲ್ಲ, ಬೇಡ ನನಗೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಟೆಸ್ಲಾ ಚಾರ್ಟ್ ಬರುತ್ತೆ, ಬಟ್ ಟೆಸ್ಲಾ ಬೇಡ ನನಗೆ. ಸೊ ಟೆಸ್ಲಾನ ಡಿಲೀಟ್ ಮಾಡ್ಬೇಕಂದ್ರೇನು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಸಿಂಬಲ್ ಇದೆ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಸ್ಲಾ ಡಿಲೀಟ್ ಆಯಿತು. ಬಟ್ ನಾನು ಬೇರೆ ಯಾವುದೋ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ICICI ಬ್ಯಾಂಕ್ ಆ್ಯಡ್ ಮಾಡಬೇಕು. ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ICICI ಅಂತ ಕ್ಲಿಕ್ ಮಾಡಿದ್ರೆ ICICI ಬ್ಯಾಂಕ್ ಚಾರ್ಟು ಇಲ್ಲಿ ಪ್ಲಸ್ ಸಿಂಬಲ್ ಅದು ರೈಟ್ ಸೈಡು. ಇದನ್ನು ಕ್ಲಿಕ್ ಮಾಡಿದೆ ಅಂದರೆ ಇದು ನನಗೆ ಅಲ್ಲೇ ಬಂದ್ಬಿಡುತ್ತೆ. ಸೊ ಅಲ್ಲಿ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ ಕೆಳಗೆ ಬರುತ್ತೆ ನೋಡಿ, ಲಾಸ್ಟಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ನಾನು ಇವೆಲ್ಲ ಆ್ಯಡ್ ಮಾಡ್ಕೊಂಡಿನಲ್ಲ, ನೀವು ಯಾವ ಸ್ಟಾಕ್ಸ್ನ ಬೈ ಮಾಡಿದ್ರು ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ರೆಗ್ಯುಲರಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡ್ತಾ ಇರ್ಬೋದು. ರೆಗ್ಯುಲರಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಾರೆ, ಅವೆಲ್ಲ ಸಿಗ್ತಾ ಹೋಗುತ್ತೆ ಏನಾಗ್ತಿದೆ ಅಂತ. ಬಿಕಾಸ್ ನಮ್ಮ ಯಾವ್ಯಾವ ಸ್ಟಾಕ್ ಬೈ ಮಾಡಿರ್ತೋ ಅದೆಲ್ಲ ರೆಗ್ಯುಲರಾಗಿ ನೋಡಬೇಕಲ್ಲ, ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಬಟ್ ನೀವು ಇಲ್ಲಿ ಚೇಂಜ್ ಅಂತ ಇದೆಯಲ್ಲ, ಚೇಂಜ್ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಐಯಿಂದ ಲೋ ತನಕ ಯಾರ್ಯಾರು ಜಾಸ್ತಿ ಪರ್ಸೆಂಟೇಜ್ ಇವತ್ತು ರಿಟರ್ನ್ ಕೊಟ್ಟಿದ್ದಾರೆ ನಿಮ್ಮ ಆ್ಯಡ್ ಲಿಸ್ಟ್ ಪ್ರಕಾರ, ಯಾರ್ಯಾರು ಕಡಿಮೆ ರಿಟರ್ನ್ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಸತಿ ಕ್ಲಿಕ್ ಮಾಡಿದ್ರೆ ಯಾರು ಜಾಸ್ತಿ ಫಾಲ್ ಆಗಿದ್ದಾರೆ, ಯಾರು ಕಡಿಮೆ ಫಾಲ್ ಆಗಿದ್ದಾರೆ ಅಂತ ತೋರಿಸುತ್ತೆ. ಆ್ಯಂಡ್ ಈ ಥರ ನಾನು ಎಲ್ಲ ಸ್ಟಾಕ್ಸ್ನು ಮಾರ್ಕೆಟಲ್ಲಿ ಎಲ್ಲ ಸ್ಟಾಕ್ಸ್ನ ವಾಚ್ ಲಿಸ್ಟಲ್ಲಿ ಹಾಕೊಬೋದು. ಅಂದರೆ ಎಲ್ಲದೂ ಹಾಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಿಮ್ಮದು ಫ್ರೀ ವರ್ಷನ್ ಓನ್ಲಿ 30 ಸ್ಟಾಕ್ಸ್ನ ವಾಚ್ ಲಿಸ್ಟಲ್ಲಿ ಹಾಕೊಬೋದು. ಸೊ ನಂದು ಏನಂದರೆ ಪೇಡ್ ವರ್ಷನ್ ಇರೋದ್ರಿಂದ ನಾನು ತುಂಬಾ ವಾಚ್ ಲಿಸ್ಟ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೇ ಒಂದೊಂದು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ F&O ಸ್ಟಾಕ್ಸ್, ಇಲ್ಲೆಲ್ಲ F&O ಸ್ಟಾಕ್ಸ್ ಇದೆ. ಸೊ ಈ ಥರ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇಂಪೋರ್ಟ್ ಲಿಸ್ಟ್ ಅಂತ ಇರುತ್ತೆ, ಇಲ್ಲ ಕ್ರಿಯೇಟ್ ನ್ಯೂ ಲಿಸ್ಟ್ ಅಂತ ಇರುತ್ತೆ. ಸೊ ಕ್ರಿಯೇಟ್ ನ್ಯೂ ಲಿಸ್ಟ್ ಅಂತ ಕೊಟ್ಟು ನೀವು ಏನಾರು ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನಮ್ಮ ಅಕಾಡೆಮಿ ನೇಮ್ ಕ್ರಿಯೇಟ್ ಮಾಡಿಕೊಂಡು, ಸೊ ಫಿನಾನ್ಷಿಯಲ್ ಅಂತ ಏನೋ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ, ಅದು ನಿಮ್ಮ ಹೆಸರು ಏನೋ ಒಂದು ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ ಬಂತು. ಇವಾಗ ಇಲ್ಲಿರತ್ತಿದೆ. ಇಲ್ಲಿ ಯಾವುದೋ ಸ್ಟಾಕ್ಸ್ ಇಲ್ಲ, ಯಾಕಂದರೆ ನಾನು ಇನ್ನೂ ಆ್ಯಡ್ ಮಾಡಿಲ್ಲ, ಹೊಸ ಲಿಸ್ಟಿಗೆ ಕ್ರಿಯೇಟ್ ಮಾಡೀನಿ. ಈ ಲಿಸ್ಟಲ್ಲಿ ಯಾವ್ಯಾವ ಸ್ಟಾಕ್ ಆ್ಯಡ್ ಮಾಡ್ಕೊಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಯಾವ್ಯಾವ ಸ್ಟಾಕ್ಸು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೋ ಒಂದು 10 ಸ್ಟಾಕ್ಸ್ ನಾನು ಬೈ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಯಾವ್ದು ಮಾಡಿದ್ದೀನಿ, ಫಾರ್ ಎಕ್ಸಾಂಪಲ್ BPCL ಬೈ ಮಾಡಿದ್ದೀನಿ ನಾನು. ಸೊ BPCL ಅಂತ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಆ್ಯಡ್ ಕೊಡ್ತೀನಿ. HDFC ಬ್ಯಾಂಕ್ ಬೈ ಮಾಡಿದ್ದೀನಿ, HDFC ಬೈ. CDSL ಬೈ ಮಾಡಿದ್ದೀನಿ, CDSL ಬೈ. ಆಸ್ಟ್ರಲ್ ಬೈ ಮಾಡಿದ್ದೀನಿ, ಆಸ್ಟ್ರಲ್ ಆ್ಯಡ್. ಸರ್ ಏನು ಮಾಡ್ಬೋದು, ದಿನ ಒಂದು ಸತಿ ಒಂದು ಟೈಮು ನಾನೆಲ್ಲ ಹೋಗಿ ಸರ್ಚ್ ಮಾಡೋದ್ರಿಂದ ನಂದು ಯಾವುದೋ ಒಂದು ವಾಚ್ ಲಿಸ್ಟ್ ಇರುತ್ತೆ. ನೆಕ್ಸ್ಟ್ ನಂಗೆ ಟೈಮ್ ಸಿಕ್ಕಿದಾಗ ನಾನು ಬೈ ಮಾಡಿರೋ ಸ್ಟಾಕ್ಸ್ನ ಏನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಇದ್ರ ಮೇಲೆ ಹೋಗ್ತೀನಿ.
ನಾನು ಬೈ ಮಾಡಿರೋದೆಲ್ಲ ಫಿನಾನ್ಷಿಯಲ್ ಗ್ರೋತ್ ಟ್ರೇಡಿಂಗ್ ಅಕಾಡೆಮಿ ಮೇಲೆ ಹಾಕಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಬಂದು ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಚಾರ್ಟ್ ತೋರಿಸುತ್ತೆ, ಏನಾಗ್ತಾಯಿದೆ, ನಾನು ಇನ್ನೂ ಹಿಡ್ಕೊಬೇಕಾ, ಇನ್ನೂ ಎಕ್ಸಿಟ್ ಆಗೋದು ಬೆಸ್ಟಾ, ಹೋಲ್ಡ್ ಮಾಡೋದು ಬೆಸ್ಟಾ ಅಂತ ನಾನು ಇಲ್ಲೇ ಚೆಕ್ ಮಾಡ್ಕೊತ ಬರ್ತೀನಿ. ಸೊ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ಎಲ್ಲರಿಗೂ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಅದೇ ರೀತಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಯೂಸ್ಫುಲ್ ಆಗಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.